ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ನಾನು ಇವತ್ತು ನಾನ್ ವೆಜ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾಳೆ ನಾನ್ ವೆಜ್ ಮಾಡೋದು ಬೇಡ ಅಂದ್ಬಿಟ್ಟು ಸಂಡೇ ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೆ ಇವತ್ತೇ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪ್ಯೂರ್ ರೆಸ್ಟೋರೆಂಟ್ ಸ್ಟೈಲ್ ಹೇಗೆ ಮಾಡ್ತಾರೆ ಹಾಗೇ ತೋರಿಸ್ತೀನಿ. ನಿಜವಾಗ್ಲೂ ಅದೇ ಟೇಸ್ಟ್ ಬರುತ್ತೆ. ಆಮೇಲೆ ಸಿಂಪಲಾಗಿ ಅದ್ರ ಜೊತೆ ಕುಷ್ಕ ರೈಸ್, ಇನ್ನು ಅವತ್ತೊಂದು ರೆಸಿಪಿ ತೋರಿಸಿದೆ ನಾನು ನಿಮಗೆ ಕುಷ್ಕ ರೈಸ್ ಮಾಡೋದನ್ನ. ಇವತ್ತೊಂಥರ ಕುಷ್ಕ ರೈಸ್, ಮಸಾಲ ಕುಷ್ಕ ರೈಸ್ ಥರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ಮಾಡೋ ಕುಷ್ಕ ರೈಸ್ ಸೇಮ್ ಬಿರಿಯಾನಿ ಟೈಪೇ ಇರುತ್ತೆ. ಆ್ಯಸ್ ಇಟ್ ಈಸ್ ಬಿರಿಯಾನಿ, ಅಂದರೆ ಬಿರಿಯಾನಿ ಅಂತಲೇ ಅನ್ಕೋಬೋದು, ಅದೇ ಟೇಸ್ಟ್ ಇರುತ್ತೆ ಕುಷ್ಕ ರೈಸು. ಅದಕ್ಕೆ ಇವತ್ತು ಕುಷ್ಕ ರೈಸ್ ವಿತ್ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವತ್ತು. ಆಮೇಲೆ ಇವತ್ತು ಪುಟ್ಟ ಕೂಡ ಕಾಲ್ ಮಾಡಿದ್ರು ನಾನ್ ವೆಜ್ ಮಾಡಿ ಅಂತ, ಅದಕ್ಕೆ ಇವತ್ತು ನಾನ್ ವೆಜ್ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ, ಕುಷ್ಕ ರೈಸ್ ಮತ್ತು ಪೆಪ್ಪರ್ ಚಿಕನ್ನ. ಇವಾಗ ಕುಷ್ಕ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಫಸ್ಟು ಕುಷ್ಕ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಳ್ಳಿ. ಸ್ವಲ್ಪನೇ ಹಾಕೊಳ್ಳಿ, ಪುದೀನ ಸೊಪ್ಪು ಏನು ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಒಂದು 4 ಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಶುಂಠಿ, ಆಮೇಲೆ ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಿದ್ದೀನಿ ನಾನು. ಆಮೇಲೆ ಒಂದು 2 ಪೀಸ್ ಚಕ್ಕೆ, ಒಂದು 4 ಲವಂಗನ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಸೋಂಪುಗಳನ್ನ ಹಾಕ್ಕೊಳ್ಳಿ. ಸೋಂಪುಗಳು ಹಾಕಿದ್ರೇ ತುಂಬ ಟೇಸ್ಟಾಗುತ್ತೆ ಕುಷ್ಕ ರೈಸು. ಆಮೇಲೆ ಇಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ಳಿ. ಅರಿಶಿನದ ಪುಡಿ ಸೇರಿಸಿದಾದ್ಮೇಲೆ ಒಂದು 2 ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ. ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಕಾಯಿ ಬಳಸೋದಕ್ಕಿಂತ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು. ಇವಾಗ ಮಸಾಲ ರೆಡಿ ಆಯಿತು. ಇವಾಗ ನೆಕ್ಸ್ಟು ಕುಷ್ಕ ರೈಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ನಲ್ಲಿ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಬಿರಿಯಾನಿ ಪಾತ್ರೆ ಇಲ್ಲಾಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದಾದ್ಮೇಲೆ ಪಲಾವ್ ಸ್ಪೈಸಸ್ನ ಹಾಕೋತಿದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, 1 ಸ್ಪೂನಷ್ಟು ಸೋಂಪುಗಳನ್ನ ಹಾಕ್ತಿದ್ದೀನಿ. ಸೋಂಪುಗಳು ಹಾಕೋದ್ರಿಂದ ತುಂಬ ಚೆನ್ನಾಗೋಗುತ್ತೆ ಕುಷ್ಕ ರೈಸು. ಅದಾದಮೇಲೆ ಇವಾಗ ಒಂದು ಗೆಡ್ಡೆ ಈರುಳ್ಳಿನ ಫುಲ್ಲು, ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಿ. ನೋಡಿ ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ನಾವು ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಮಸಾಲಾನ ಹಾಕೋತಿದ್ದೀನಿ. ಇವಾಗ ಮಸಾಲ ಹಾಕಿದಾದ್ಮೇಲೆ ಮಸಾಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಮಸಾಲ ಫ್ರೈ ಆದಮೇಲೆ ಹೇಗಿರುತ್ತೆ ಅಂದರೆ ಮಸಾಲ ಎಲ್ಲ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ಕೋಬೇಕು. ಇವಾಗ ನೀವು ನೋಡ್ತಿರ್ಬೋದು ಮಸಾಲ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದಾಯಿತು, ಹಸಿ ಸ್ಮೆಲ್ಲು ಕೂಡ ಹೋಗಿದ್ದಾಯಿತು. ಇವಾಗ ನಾನು 1.5 ಗ್ಲಾಸಷ್ಟು ಅಕ್ಕಿನ ತಗೋತಿದ್ದೀನಲ್ವ, ಅದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ನೀವು ಅಕ್ಕಿ ಎಷ್ಟು ಹಾಕೋತೀರಾ ಅಷ್ಟು ನೀರನ್ನ ಹಾಕ್ಕೊಳ್ಳಿ, ನೀವು ಡಬಲ್ ಹಾಕ್ಕೊಳ್ಳಿ ಅಷ್ಟೇ. ನಿಮ್ಗೇನಾದ್ರು ಸ್ವಲ್ಪ ಹುಡಿಯಾಗಿ ಬೇಕು ಅಂದರೆ ಒಂದು 1/4 ಕಪ್ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ನೀರೆಲ್ಲ ಹಾಕಿದಾದ್ಮೇಲೆ ನಾನು 1 ಸ್ಪೂನಷ್ಟು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. ಉಪ್ಪೆಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಕುದಿಸಿದಾದ್ಮೇಲೆ ಇವಾಗ ನಾನು ಅಕ್ಕಿ ತೊಳೆದು ಹಾಕ್ತಿದ್ದೀನಿ. ನಾನು 1.5 ಕಪ್ ಅಷ್ಟೇ ಅಕ್ಕಿನ ಹಾಕೋತಿದ್ದೀನಿ. ಇವಾಗ ಅಕ್ಕಿ ತೊಳೆದು ಹಾಕಿದ್ಮೇಲೆ ಸ್ವಲ್ಪ ಅದು ಒಂಚೂರು ಕುದ್ದಿದಾದ್ಮೇಲೆ ಒಂದು 1/4 ಕಪ್ಪಷ್ಟು ಹಾಲನ್ನ ಹಾಕೋತಿದ್ದೀನಿ. ಏನು ಗೊತ್ತಾ, ಹಾಲು ಹಾಕಿದ್ರೆ ತುಂಬ ರುಚಿಯಾಗುತ್ತೆ. ಹಾಲನ್ನು ಕೂಡ ಬಳಸ್ಕೊಳ್ಳಿ. ಇವಾಗ ಅದೊಂದು ಮಳ್ಳು ಬಂದಾದಮೇಲೆ ಒಂದು ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಕುದ್ದಿದ್ದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಕುಷ್ಕ ರೈಸ್ ರೆಡಿ ಆಯಿತು. ಇವಾಗ ಪ್ರೆಷರ್ ಪೂರ್ತಿ ಇಳಿದಿದೆ, ನೋಡಿ ನೀವೇ ನೋಡ್ಬೋದು. ಏನು ಗೊತ್ತಾ, ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಬಂದುಬಿಟ್ಟಿರುತ್ತೆ. ನೀವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನೂ ಹಾಕಿಲ್ಲ ಅಲ್ವಾ, ತರಕಾರಿ ಹಾಕಿಲ್ಲ, ಚಿಕನ್ ಹಾಕಿಲ್ಲ, ಬಿರಿಯಾನಿ ಮಾಡ್ಕೊಳ್ಳೋದಕ್ಕೂ ಏನೂ ಹಾಕಿಲ್ಲ, ಬರೀ ಮಸಾಲೆ ಅಷ್ಟೇ ಅಲ್ವಾ ಹಾಕಿರೋದು. ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಷ್ಕ ರೈಸ್ ರೆಡಿ ಆಯಿತು. ಈ ಥರ ಈಗ ಪೆಪ್ಪರ್ ಡ್ರೈ ಇಲ್ಲಾಂದರೆ ಕುರ್ಮಾ ಆ ಥರ ಎಲ್ಲ ಮಾಡಿಕೊಂಡ್ರೆ ಈ ಥರ ಕುಷ್ಕ ರೈಸ್ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಮಸಾಲೆ ಇಲ್ಲದೆ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ಹೋಗಿ ಸರ್ಚ್ ಮಾಡಿ, ನಾನು ಯೂಟ್ಯೂಬ್ ಚಾನಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಾಂದರೆ ಆರಾಮ್ಸಾಗಿ ಆ ಥರನೂ ಮಾಡ್ಕೋಬೋದು. ಅದು ಪ್ಲೇನ್ ಕುಷ್ಕ ರೈಸು, ಇದು ಸ್ವಲ್ಪ ಬಿರಿಯಾನಿ ಥರನೇ ಇರುತ್ತೆ. ಇದು ನಿಜವಾಗ್ಲೂ ಬಿರಿಯಾನಿಲಿ ಹೇಗೆ ಕುಷ್ಕ ರೈಸ್ ಸಿಗುತ್ತೆ ಅದೇ ಥರ ಇತ್ತು ಟೇಸ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ. ಈ ಥರ ಪೆಪ್ಪರ್ ಡ್ರೈ ಇಲ್ಲಾಂದರೆ ಕಬಾಬು ಏನಾದರೂ ಮಾಡಿಕೊಂಡ್ರೆ ಈ ಥರ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕುಷ್ಕ ರೈಸ್ ಇವಾಗ ರೆಡಿ ಆಯಿತು. ಇವಾಗ ನಾನು ಕುಷ್ಕ ರೈಸ್ ಕಾಂಬಿನೇಷನ್ ಆಗಿ ನಾನು ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇವಾಗ ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ತೊಗೊಂಡಿದ್ದಾದಮೇಲೆ ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರೂ ಕೂಡ ಹಾಕೋತಿದ್ದೀನಿ. ಧನಿಯಾ ಪೌಡ್ರ್ ಹಾಕಿದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕಿದಾದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ
ಫುಲ್ ನಿಂಬೆಹಣ್ಣು ಹುಳಿನ ಹಿಂಡ್ಕೊಂಡಿದ್ದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಯಾಕಂದರೆ ಚಿಕನ್ ಉಪ್ಪಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಈಗೇಂತಕ್ಕೆ ಹಿಂಗೆ ಮ್ಯಾರಿನೇಟ್ ಆಗಕ್ಕೆ ಬಿಡ್ತಿದ್ದೀನಿ ಈ ಥರ ಕಲಿಸ್ಬಿಟ್ಟು ಅಂದರೆ ಸ್ವಲ್ಪ ಚಿಕನ್ ಎಲ್ಲ ಖಾರ ಹಿಡೀಲಿ, ಉಪ್ಪು ಹಿಡೀಲಿ. ಈ ಥರ ಕಲಸಿಡೋದ್ರಿಂದ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನು. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನಾನು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ಅರ್ಧ ಗಂಟೆ ಮಡಗಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಒಂದು 30 ಮಿನಿಟ್ಸ್ ಬಿಟ್ಟರೆ ನಾನಿಲ್ಲಿ ಬೇಗ ಮಾಡಬೇಕಲ್ವ, ಟೈಮ್ ಆಗಿಬಿಡುತ್ತೆ ನೈಟಿಗೆ ಡಿನ್ನರಿಗೆ ಅಂದ್ಬಿಟ್ಟು ನಾನು ಒಂದು 15 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡ್ತಿದ್ದೀನಿ. ಇವಾಗ ಅದ್ರ ಪಾಡ್ಗೆ ಅದು ಮ್ಯಾರಿನೇಟ್ ಆಗ್ತಾ ಇರಲಿ. ಇವಾಗ ನಾವು ಒಂದು ಚಿಕ್ಕ ಪ್ಯಾನಿಗೆ ಒಂದು 2 ಸ್ಪೂನಷ್ಟು ಮೆಣಸನ್ನ ಹಾಕ್ಕೋತಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋತಿದ್ದೀನಿ. 2 ಸ್ಪೂನಷ್ಟು ಜೀರಿಗೆ ಹಾಕಿದ್ದಾದಮೇಲೆ ಸೋಂಪು ಕಾಳನ್ನ ಹಾಕ್ಕೋತಿದ್ದೀನಿ ನಾನು 1 ಸ್ಪೂನಷ್ಟು. ಇವಾಗ ಇಷ್ಟೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋರು ಸ್ಮೆಲ್ ಗೊತ್ತಾಗುತ್ತೆ ಅಲ್ವಾ, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನ ಫೈನ್ ಪೌಡರ್ ಮಾಡಿ ಇಟ್ಕೊಳ್ಳಿ ನೀವು. ಇವಾಗ ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಏನು ಗೊತ್ತಾ, ಈರುಳ್ಳಿ ಫ್ರೈ ಆಗೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಚಿಕನೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಿಡುತ್ತೆ ಅಲ್ವಾ. ಇವಾಗ ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಸೋಂಪು ಕಾಳನ್ನ ಹಾಕ್ಕೊಳ್ಳಿ. ಸೋಂಪು ಕಾಳನ್ನ ಹಾಕಿದಾದ್ಮೇಲೆ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿ ನಾನು ಹಾಕ್ತಿದ್ದೀನಿ. ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ಳಿ, ಏನಿಲ್ಲ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಏನು ಜಾಸ್ತಿ ಏನು ಬೇಡ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ. ಇಲ್ಲ ನೀವು ಕೆಚ್ಚು ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೆಂಗೆ ಗೊತ್ತಾ, ಪೆಪ್ಪರ್ ಚಿಕನಿಗೆ ಬೆಳ್ಳುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟು. ಬೆಳ್ಳುಳ್ಳಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಾಗುತ್ತೆ ಮಧ್ಯೆ ಮಧ್ಯೆ ತಿಂತಾಯಿದ್ರೆ. ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ 15 ಮಿನಿಟ್ಸು ಚಿಕನ್ನ, ಅದನ್ನು ಹಾಕ್ತಿದ್ದೀನಿ ನಾನಿವಾಗ. ಅದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದ್ರ ಜೊತೆಗೇ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ಆವಾಗ ಸ್ವಲ್ಪ ಚಿಕನ್ ನೋಡಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಚಿಕನ್ಗೂ ಸ್ವಲ್ಪ ಉಪ್ಪು ಹಾಕಿ ನಾವು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ವಿ ಅಲ್ವಾ, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಸಾಕು. ಉಪ್ಪನ್ನ ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ಚಿಕನೆಲ್ಲ ನೀಟಾಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಮೆಣಸು, ಜೀರಿಗೆ, ಸೋಂಪುಕಾಳು ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಂದು 2 ಸ್ಪೂನ್ ಹಾಕ್ತಿದ್ದೀನಿ ನಾನು. ಬರೀ 2 ಸ್ಪೂನ್ ಅಷ್ಟೇ ಹಾಕ್ತಿದ್ದೀನಿ. ಇನ್ನೊಂದು ಸ್ಪೂನ್ 1.5 ಸ್ಪೂನಷ್ಟು ಮಿಕ್ಕೊಳ್ಳುತ್ತೆ, ಅದನ್ನ ಸೈಡಲ್ಲಿ ಇಟ್ಕೊಂಡಿರಿ. ಇವಾಗ ಒಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಕನ್ ಬೇಯೋವಷ್ಟು ನೀರನ್ನ ಹಾಕ್ಕೊಳ್ಳಿ. ಚಿಕನ್ ಬೇಯೋವಷ್ಟು ನೀರನ್ನ ಹಾಕ್ಕೊಂಡು ಚಿಕನ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಚಿಕನ್ ಬೆಂದು ನೀರೆಲ್ಲ ಬಿಟ್ಕೊಂಡು ಎಣ್ಣೆನೂ ಕೂಡ ಬಿಟ್ಕೊಂಡಿದೆ. ಇವಾಗ ನಾನು 1.5 ಸ್ಪೂನಷ್ಟು ಪೌಡರ್ನ ಮಾಡಿಕೊಂಡಿದ್ನಲ್ಲ, ಆ ಪೌಡರ್ನ ನಾನು ಇವಾಗ ಹಾಕೋತಿದ್ದೀನಿ. ಇವಾಗ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ ಆಯಿತು. ನಿಜವಾಗ್ಲೂ ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಕೊಡ್ತಾರೆ ಪೆಪ್ಪರ್ ಚಿಕನ್ನು, ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಇವಾಗ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಗಾರ್ನಿಷಿಗೆ ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಪೆಪ್ಪರ್ ಚಿಕನ್ ರೆಡಿ ಆಯಿತು. ನೀವು ಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ, ಕ್ರೀಮಿ ಥರ. ಆದರೆ ಸ್ವಲ್ಪ ಸ್ಪೈಸಿಯಾಗೇ ಇರಲಿ ಅಂದ್ಬಿಟ್ಟು ನಾನು ಕಾರ್ನ್ಫ್ಲವರ್ ಮಿಕ್ಸ್ ಏನೂ ಹಾಕ್ಕೊಂಡಿಲ್ಲ. ಇವಾಗ ನೋಡ್ತಿದ್ರೇ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಜವಾಗ್ಲೂ ತಿಂತಾಯಿದ್ರೆ ತುಂಬ ಖಾರ ಇತ್ತು, ತುಂಬ ಚೆನ್ನಾಗಿತ್ತು. ಖಾರ ಏನಾದ್ರು ಕಮ್ಮಿ ಬೇಕು ಅಂದರೆ ಸ್ವಲ್ಪ ಮೆಣಸನ್ನ ಕಮ್ಮಿ ಹಾಕ್ಕೊಳ್ಳಿ ನೀವು. ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇವಾಗ ನೋಡಿ ಕುಷ್ಕ ರೈಸ್ ವಿತ್ ಪೆಪ್ಪರ್ ಚಿಕನ್, ನಿಜವಾಗ್ಲೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಏನಂದರೆ ಇವತ್ತು ಸ್ಯಾಟರ್ಡೇ ಆಗಿತ್ತು ಅಲ್ವಾ, ಅದಕ್ಕೆ ನಾನು ನಾನ್ ವೆಜ್ಜು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತು ಸ್ಯಾಟರ್ಡೇನೇ ಮಾಡಿಬಿಡೋಣ ನಾನ್ ವೆಜ್ ಅಂದ್ಬಿಟ್ಟು ನಾನು ಇವತ್ತೇ ಮಾಡಿಬಿಟ್ಟೆ. ನಾವು ಆಲ್ಮೋಸ್ಟು ಭಾನುವಾರ ನಾನ್ ವೆಜ್ ಯಾವಾಗಲೂ ಮಾಡ್ಕೋತೀವಿ, ಆದರೆ ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂದ್ಬಿಟ್ಟು ಇವಾಗೇ ಮಾಡ್ಕೊಂಡ್ವಿ. ಪಾಪುಮ್ಮ, ಹೌ ಇಸ್ ಇಟ್? ಸೂಪರ್. ಚಿಕನ್ ಪೆಪ್ಪರ್ ಚಿಕನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು ಪೆಪ್ಪರ್ ಚಿಕನ್ನು. ಸೂಪರ್ ಆಗೈತೆ. ನಮ್ಮ ಬಣ್ಣ ಕಾಯ್ತವನು ಹಾಕೊಂಡು ಪಾಲನೆ ಮಾಡ್ತಾನೆ. ಇದೇ ಪೊಸಿಷನ್ ಯಾವಾಗಲೂ ಅವನು ಇಲ್ಲೇ ಕೂತ್ಕೊಳ್ಳೋದು. ಇವನು ವೆಜ್ ಪಾಂಡ ನೀನು. ಪಾಪ ಇದು ಉಪ್ಪೆಲ್ಲ ಚೆನ್ನಾಗೈತಾ, ಖಾರ ಆಯ್ತಾ? ಪರ್ಫೆಕ್ಟ್ ಆಯ್ತದಪ್ಪ, ಒಳ್ಳೆ ಸ್ಪೈಸಿಯಾಗಿ.
ನೆಕ್ಸ್ಟ್ ಲೆವೆಲ್ ಐತೆ. ಚಿಕನ್ ತಿಂದು ನೋಡಿ, ಜ್ಯೂಸಿ ಮಸಾಲೆ ಎಲ್ಲ ಹಿಡ್ದಿದ್ಯಾ? ಕರೆಕ್ಟಾಗಿ ತಿಂತಾರೆ. ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್. ಬಣ್ಣ ಪ್ಲೇಟ್ ಕೊಡಿ, ನೋಡ್ತಾನೆ. ಪಾಪ ಅವ್ರು ಹೇಗೈತೆ? ಕುಷ್ಕ ಮಾತ್ರ ಸಕ್ಕತ್ತಾಗಿದೆ, ಸೇಮ್ ಬಿರಿಯಾನಿ ಟೇಸ್ಟು. ಕುಷ್ಕನೇ ಹೇಳಿಲ್ಲ ನೀನು ಹೆಂಗೈತೆ ಅಂತ. ಅದು ಚೆನ್ನಾಗೈತೆ. ಕುಷ್ಕ ಚೆನ್ನಾಯ್ತಾ? ನೆಕ್ಸ್ಟ್ ಸೇಮ್ ಬಿರಿಯಾನಿ ಟೇಸ್ಟ್ ಅಲ್ವಾ? ಅವತ್ತು ಮಾಡಿದ್ದು ಕುಷ್ಕನೇ ಬೇರೆ, ಇವತ್ತು ಮಾಡಿದ ಕುಷ್ಕನೇ ಬೇರೆ. ಇದು ಬಿರಿಯಾನಿ ಸ್ಟೈಲಲ್ಲಿ, ಅದು ಸ್ವಲ್ಪ ಸಿಂಪಲಾಗಿ ಫ್ಲೇವರ್ಡ್ ರೈಸ್ ಥರ. ಇದು ಫ್ಲೇವರ್ಡ್ ರೈಸೇ, ಇದು ಬಿರಿಯಾನಿ ಸ್ಟೈಲಲ್ಲಿ ಕುಷ್ಕ ಮಾಡಿದೆ. ನಾನು ಕುಷ್ಕ ಸೂಪರ್ ಆಗೈತೆ, ಬರೀನೇ ತಿಂತಾನೆ. ಸೂಪರ್. ಪೆಪ್ಪರ್ ಚಿಕನ್ ಸ್ಪೈಸಿ ಆಗೈತೆ. ಸ್ಪೈಸಿ ಅಲ್ವಾ? ಸಾಗಲಾಗೈತೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಲ್ವಾ? ಈ ಥರ ದೋಸೆ ಚಪಾತಿನಿಂದ ಹಿಂಗೂ ಮಾಡ್ಕೋಬೋದಲ್ವಾ, ಆರಾಮ್ಸಾಗಿ ಚೆನ್ನಾಗಿರ್ತದೆ. ಸಕ್ಕತ್ತಾಗಿದೆ. ಇನ್ನು ವೀಕೆಂಡ್ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು ಈ ಥರ ಇತ್ತು. ಇವತ್ತಿನ ದಿನ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮಸ್ಟ್ ಟ್ರೈ ರೆಸಿಪೀಸ್ ಇದೆಲ್ಲ, ಆರಾಮ್ಸಾಗಿ ಈಸಿ ರೆಸಿಪೀಸ್ ಆರಾಮ್ಸಾಗಿ ಮಾಡ್ಕೋಬೋದು ಎಲ್ಲರೂ. ನೀವು ಕೂಡ ಹೇಗಿದೆ ಅಂತ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.